ಒಬ್ಬ ವ್ಯಕ್ತಿ ಸತ್ತ ನಂತರ ಆತನನ್ನು ದಹನ ಮಾಡುತ್ತಾರೆ ಅಥವಾ ಮಣ್ಣು ಮಾಡುತ್ತಾರೆಂದು ನೀವು ಕೇಳಿ ಇರುತ್ತೀರಾ. ಆದರೆ ಸ್ನೇಹಿತರೆ, ಈ ದಿನದ ಈ ವಿಡಿಯೋದಲ್ಲಿ ಹೇಳಲಾಗಿರುವ ವಿಷಯ ತಿಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಾ. ಒಬ್ಬ ವ್ಯಕ್ತಿಯ ಮರಣದ ನಂತರ ಏನಾಗುತ್ತದೆ ಎಂಬ ವಿಷಯವನ್ನು ಒಬ್ಬ 5 ವರ್ಷದ ಹುಡುಗಿ ಹೇಳಿದ್ದಾಳೆ. ಹಾಗೆಯೇ ನಮ್ಮ ದೇಶದ ಪ್ರಧಾನಿ ಕೂಡ ಈ ವೈರಲ್ ವಿಷಯ ಕೇಳಿ ಆಶ್ಚರ್ಯಗೊಂಡಿದ್ದರು. ಹಾಗಾದರೆ ತುಂಬ ಆಶ್ಚರ್ಯಕರವಾದ ಮತ್ತು ದಿಗ್ಭ್ರಾಂತಿಕರವಾದ ಆ ಘಟನೆ ಏನೆಂದು ಈಗ ತಿಳಿಯೋಣ. ಸ್ನೇಹಿತರೆ, ಈ ಘಟನೆ ರಾಜಸ್ಥಾನದ ಮಾಧವಪುರ ಎಂಬ ಗ್ರಾಮದಿಂದ ಪ್ರಾರಂಭವಾಗುತ್ತದೆ. ರಾಮು ಎಂಬ ರೈತ ಮಾಧವಪುರ ಗ್ರಾಮದಲ್ಲಿ ವಾಸಿಸುತ್ತಿದ್ದನು. ರಾಮುಗೆ ಒಂದು ಟ್ರ್ಯಾಕ್ಟರ್ ಇತ್ತು. ಅದರಿಂದ ರಾಮು ಯಾವಾಗಲೂ ಹೊಲಗಳನ್ನು ಉಳುತ್ತಿದ್ದನು. ಹಾಗೆಯೇ ತನ್ನ ಸ್ವಂತ ಟ್ರ್ಯಾಕ್ಟರಿಂದ ಗ್ರಾಮದ ಇತರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಇದರಿಂದ ಚೆನ್ನಾಗಿ ಸಂಪಾದನೆಯಾಗುತ್ತಿತ್ತು. ರಾಮುವಿನ ಪತ್ನಿ ಸುನೀತಾ ಹೀಗೆ ತಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾ ತಮ್ಮ 8 ತಿಂಗಳ ಮಗಳನ್ನು ನೋಡಿಕೊಳ್ಳುತ್ತಿದ್ದಳು. ಮಗಳ ಹೆಸರು ಕಾವ್ಯ. ರಾಮು ವ್ಯವಸಾಯ ಮಾಡುತ್ತಾ ತನ್ನ ಪತ್ನಿ ಮತ್ತು ಮಗಳೊಂದಿಗೆ ತುಂಬ ಸಂತೋಷವಾಗಿದ್ದ. ಇದೇ ರೀತಿ 2 ವರ್ಷಗಳು ಕಳೆದವು. ಒಂದು ದಿನ ರಾಮು ಹೊಲ ಉಳಲು ಹೋದರು. ಹೊಲ ಉಳಬೇಕಾದರೆ ಆಕಸ್ಮಿಕವಾಗಿ ರಾಮು ಕಾಲು ಜಾರಿ ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದರು. ರಾಮುವಿನ ರಕ್ಷಣೆಗೆ ಸುತ್ತಮುತ್ತಲೂ ಯಾರೂ ಇರಲಿಲ್ಲ. ರಾಮುವಿನ ಮೇಲೆ ಟ್ರ್ಯಾಕ್ಟರ್ನ ದೊಡ್ಡ ಚಕ್ರಗಳು ಹರಿದಿದ್ದರಿಂದ ರಾಮು ಸ್ಥಳದಲ್ಲೇ ಮೃತಪಟ್ಟನು. ಸ್ವಲ್ಪ ಸಮಯದ ನಂತರ ದಾರಿಯಲ್ಲಿ ಹೋಗುವವರಿಗೆ ಈ ವಿಷಯ ತಿಳಿದು ಗ್ರಾಮದಲ್ಲಿ ತಿಳಿಸಿದರು. ಆಗ ಗ್ರಾಮಸ್ಥರು ಟ್ರ್ಯಾಕ್ಟರ್ ಕಡೆ ಓಡಿ ಬಂದರು. ಅಲ್ಲಿನ ದೃಶ್ಯವನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದರು. ಟ್ರ್ಯಾಕ್ಟರ್ ಚಕ್ರಕ್ಕೆ ಸಿಲುಕಿ ರಾಮು ಭೀಕರವಾಗಿ ಸಾವನ್ನಪ್ಪಿದ್ದನು. ಆಗ ಕೆಲವು ಗ್ರಾಮಸ್ಥರು ರಾಮು ಮೃತದೇಹವನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ರಾಮುವಿನ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಂ ಮಾಡಿ ಆ ಬಳಿಕ ರಾಮುವಿನ ಮನೆಗೆ ಕರೆತರಲಾಯಿತು. ಸ್ನೇಹಿತರೆ, ಯಾವಾಗ ರಾಮುವಿನ ಮನೆ ಮುಂದೆ ಆಂಬ್ಯುಲೆನ್ಸ್ ಬಂದು ನಿಂತಿತೋ ಆಗ ರಾಮುವಿನ ಪತ್ನಿ ಸುನೀತಾ ತನ್ನ ಮಗಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬಂದಳು. ಏಕೆ ಆಂಬ್ಯುಲೆನ್ಸ್ ನಮ್ಮ ಮನೆ ಮುಂದೆ ಬಂದಿದೆ ಎಂದು ಕಂಗಾಲಾಗಿದ್ದಾಳೆ. ಆಂಬ್ಯುಲೆನ್ಸ್ ಒಳಗಿಂದ ಮೊದಲು 2 ಪೊಲೀಸರು, ಒಬ್ಬ ನರ್ಸ್ ಕೆಳಗಿಳಿದರು. ಆನಂತರ 2 ವ್ಯಕ್ತಿಗಳು ಬಿಳಿ ವಸ್ತ್ರದಿಂದ ಮುಚ್ಚಿರುವ ಮೃತದೇಹವನ್ನು ಹೊರತೆಗೆದರು. ಆ ದೃಶ್ಯವನ್ನು ನೋಡಿದ ಸುನೀತಾ ತುಂಬ ಕಂಗಾಲಾಗಿ ಅಲ್ಲಿಯೇ ಕುಳಿತಳು. ಒಂದು ಕ್ಷಣ ಏನೂ ಅರ್ಥವಾಗುತ್ತಿಲ್ಲ. ಆ 2 ವ್ಯಕ್ತಿಗಳು ಮೃತದೇಹವನ್ನು ಸುನೀತಾ ಮುಂದೆ ತಂದಿರಿಸಿದರು. ತನ್ನ ಮಗಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಆ ಮೃತದೇಹದ ಮುಖದ ಮೇಲಿರುವ ವಸ್ತ್ರವನ್ನು ಸರಿಸಿ ನೋಡಿದಾಗ ಅದು ರಾಮು ಎಂದು ತಿಳಿದು ತಲೆ ತಿರುಗಿ ಬಿದ್ದಳು. ಪ್ರಜ್ಞೆ ತಪ್ಪಿದಳು. ಸರಿಸುಮಾರು 1 ಗಂಟೆ ಬಳಿಕ ಪ್ರಜ್ಞೆ ಬಂದಿತು. ಗ್ರಾಮಸ್ಥರೆಲ್ಲರೂ ಸುತ್ತಲೂ ಕುಳಿತಿದ್ದಾರೆ. ಎಲ್ಲರ ಕಣ್ಣಲ್ಲಿ ನೀರಾಡುತ್ತಿವೆ. ಎಲ್ಲರನ್ನ ಗಮನಿಸಿ ನಿಧಾನವಾಗಿ ಮೇಲೆದ್ದಳು ಸುನೀತಾ. ಈಗ ಸುನೀತಾ ತನ್ನ ಗಂಡ ಲೋಕ ಬಿಟ್ಟು ಹೋಗಿದ್ದಾನೆ ಎಂಬ ಸತ್ಯ ಅರಗಿಸಿಕೊಳ್ಳುವ ಸಮಯ. ತನ್ನ ಮಗಳು ಕಾವ್ಯಾಳನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಿದ್ದಾಳೆ. ಕೆಲವರು ಸಮಾಧಾನ ಮಾಡುತ್ತಿದ್ದಾರೆ. ಗಂಡನ ಶವದ ಮೇಲೆ ಬಿದ್ದು ಗೋಳಾಡುತ್ತಿದ್ದಾಳೆ. ಸುನೀತಾ, ನಮಗೆ ಯಾರು ದಿಕ್ಕು? ನಮ್ಮ ಕನಸುಗಳು ಏನಾದವು? ನಾವು ಮದುವೆಯಾದಾಗ 7 ಜನ್ಮದಲ್ಲೂ ನಿನ್ನ ಕೈ ಬಿಡುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದೀರಿ. ಎದ್ದೇಳಿ ಮಾತನಾಡಿ, ಏಕೆ ಮೌನವಾಗಿದ್ದೀರಾ ಎಂದು ಗಂಡನ ಎದೆ ಮೇಲೆ ಬಿದ್ದು ಗೋಳಾಡುತ್ತಿದ್ದಾಳೆ ಸುನೀತಾ. ಇನ್ನು ಗ್ರಾಮಸ್ಥರು ಸುನೀತಾಳಿಗೆ ಸಮಾಧಾನ ಮಾಡಿ ಮುಂದೆ ಮಾಡಬೇಕಾಗಿರುವ ಕಾರ್ಯಗಳನ್ನು ಮಾಡಲು ಮುಂದಾದರು. ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಆಚಾರದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ಸ್ನೇಹಿತರೆ, ಈಗ ಸುನೀತಾ ಮತ್ತು ಮಗಳು ಕಾವ್ಯ ಒಬ್ಬಂಟಿಯಾದರು. ಈಗ ಅವರ ಜೀವನಕ್ಕೆ ಯಾವುದೇ ಆಧಾರವಿಲ್ಲ. ಅವರ ಕಷ್ಟ ಸುಖ ಹಂಚಿಕೊಳ್ಳಲು ಮತ್ತು ಬೇಕು ಬೇಡವನ್ನು ನೋಡಿಕೊಳ್ಳಲು ಗಂಡು ದಿಕ್ಕು ಇಲ್ಲದಂತೆ ಆಯಿತು. ಸ್ವಲ್ಪ ದಿನಗಳ ಮಟ್ಟಿಗೆ ಅಕ್ಕಪಕ್ಕದ ಮನೆಯವರು ಆಹಾರ ಸಹಾಯ ಮಾಡಿದರು. ಆದರೆ ಬರುತ್ತಾ ಅವರು ಕೂಡ ಸಹಾಯ ಮಾಡುವುದನ್ನು ನಿಲ್ಲಿಸಿದರು. ಒಂದು ದಿನ ಮಗಳಿಗೆ ತುಂಬ ಹಸಿವಾದ ಕಾರಣ ಮಗಳಿಗೆ ರೊಟ್ಟಿ ಮಾಡಿಕೊಡುವ ಹಿಟ್ಟಿಗೋಸ್ಕರ ಒಂದು ದೊಡ್ಡ ಬಟ್ಟಲನ್ನು ತೆಗೆದುಕೊಂಡು ಪಕ್ಕದ ಮನೆಯವರನ್ನ ಕೇಳಿದಳು ಸುನೀತಾ. ಆಗ ಅವರು, ನೋಡು ಸುನೀತಾ, ಈಗಾಗಲೇ ನಿನ್ನ ಗಂಡ ಸತ್ತು 10 ತಿಂಗಳಾಯಿತು. ಇನ್ನು ಎಷ್ಟು ದಿನ ಅಂತ ಹೀಗೆ ಕೇಳುತ್ತೀಯ? ನಮ್ಮ ಕಷ್ಟ ನಮಗೆ. ನೀನು ಎಲ್ಲಿಯಾದರೂ ಕೆಲಸ ಮಾಡು, ನಿನ್ನ ಮತ್ತು ನಿನ್ನ ಮಗಳ ಹೊಟ್ಟೆ ತುಂಬುತ್ತದೆ ಎಂದು ಹೇಳಿದರು. ಇನ್ನು ಖಾಲಿ ಬಟ್ಟಲೊಂದಿಗೆ ಮನೆಗೆ ಬಂದ ಸುನೀತಾಳ ಬಳಿ ಮಗಳು ಈ ರೀತಿ ಹೇಳಿದಳು. ಏಕಮ್ಮ, ರೊಟ್ಟಿ ಮಾಡಲು ಹಿಟ್ಟು ತರಲಿಲ್ಲವೇ ಎಂದು ಕೇಳಿದಳು. ಆಗ ಸುನೀತಾ, ಇಲ್ಲ ಮಗಳೇ, ಅವರ ಮನೆಯಲ್ಲಿ ಹಿಟ್ಟು ಖಾಲಿಯಾಗಿದೆ ಅಂತೆ ಎಂದಾಗ, ಈಗ ಏನು ಮಾಡುವುದಮ್ಮ? ನನಗೆ ತುಂಬ ಹಸಿವಾಗುತ್ತದೆ ಎಂದು ಕೇಳಿದಳು ಕಾವ್ಯ. ಆಗ ಸುನೀತಾ, ಮಗಳೇ, ನೆನ್ನೆ ಮಾಡಿದ ಅಡುಗೆ ಸ್ವಲ್ಪ ಉಳಿದಿದೆ. ನಾನು ಅದನ್ನು ಬಿಸಿ ಮಾಡಿ ಕೊಡುತ್ತೇನೆ, ನೀನು ತಿನ್ನು, ನನಗೆ ಹಸಿವಿಲ್ಲ ಎಂದು ಹೇಳುತ್ತಾಳೆ. ಊಟ ಬಿಸಿ ಮಾಡಿದ ಬಳಿಕ ಕಾವ್ಯಾಳ ಬಲವಂತದ ಮೇರೆಗೆ ತಾಯಿ ಮಗಳಿಬ್ಬರು ಹಂಚಿಕೊಂಡು ಊಟ ಮಾಡಿದರು.
ಆನಂತರ ಮಲಗಿದರು. ಆದರೆ ಸುನಿತಾಳಿಗೆ ನಿದ್ದೆ ಬರುತ್ತಿಲ್ಲ. ಈ ದಿನ ಹೇಗೋ ನಿನ್ನೆ ಅಳಿದುಳಿದ ಆಹಾರ ತಿಂದೆವು. ನಾಳೆ ಬೆಳಿಗ್ಗೆ ಏನು ಮಾಡುವುದು? ಮಗಳ ಹೊಟ್ಟೆ ತುಂಬಿಸುವುದಾದರೂ ಹೇಗೆ? ಹೇ ಭಗವಂತ, ನೀನೇ ಯಾವುದಾದರೂ ದಾರಿ ತೋರಿಸು ಎಂದು ಮನದಲ್ಲಿ ಬೇಡಿಕೊಳ್ಳುತ್ತಿದ್ದಳು. ತಾಯಿಯ ನೋವನ್ನು ಅರ್ಥ ಮಾಡಿಕೊಂಡ ಕಾವ್ಯ, ಅಮ್ಮ, ನಿನಗೆ ನಿದ್ದೆ ಬರಲಿಲ್ಲವೇ? ನಿನ್ನ ದುಗುಡವೇನೆಂದು ನನಗೆ ಗೊತ್ತು. ಚಿಂತಿಸಬೇಡ ಅಮ್ಮ. ಬೆಳಿಗ್ಗೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಹೊಟ್ಟೆ ತುಂಬುತ್ತದೆ. ಈಗ ಮಲಗು ಎನ್ನುತ್ತಾಳೆ. ಮಗಳ ಮಾತುಗಳನ್ನು ಕೇಳಿದ ಸುನಿತಾ, ಕಾವ್ಯ, ಅದು ಹೇಗೆ ಸಾಧ್ಯ? ಎಲ್ಲಿಂದ ಬರುತ್ತದೆ? ನಮಗೆ ಯಾರು ಸಹಾಯ ಮಾಡುತ್ತಾರೆ ಎನ್ನುತ್ತಾಳೆ. ಆಗ ಕಾವ್ಯ ಮಾತನಾಡುತ್ತಾ, ಅಮ್ಮ, ಆ ಭಗವಂತ ನಮ್ಮನ್ನು ಇನ್ನೂ ಜೀವಂತವಾಗಿರಿಸಿದ್ದಾನಲ್ಲವೇ? ಹಾಗಿದ್ದಾಗ ಜೀವಿಸಲು ಅವಶ್ಯವಾಗಿರುವ ಆಹಾರವನ್ನು ಯಾವುದೋ ಒಂದು ರೀತಿಯಲ್ಲಿ ಒದಗಿಸುತ್ತಾನೆ. ಅದಕ್ಕಾಗಿ ನಾವು ಹೆಚ್ಚಿಗೆ ಚಿಂತಿಸುವ ಅಗತ್ಯವಿಲ್ಲ ಎಂದು ಹೇಳುತ್ತಾಳೆ. ಪುಟ್ಟ ಮಗಳ ಬಾಯಲ್ಲಿ ಇಂತಹ ಮಾತುಗಳನ್ನು ಕೇಳಿ ಸುನಿತಾ ಆಶ್ಚರ್ಯಗೊಂಡಿದ್ದಳು. ಹಾಗೆಯೇ ಮಗಳು ಮಾತು ಮುಂದುವರಿಸುತ್ತಾ, ಅಮ್ಮ, ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಾನೊಂದು ವಿಷಯ ಕೇಳುತ್ತೇನೆ. ಅಮ್ಮ, ನನ್ನಪ್ಪ ಎಲ್ಲಿ? ಅಪ್ಪನ ಬಗ್ಗೆ ನನಗೆ ಏಕೆ ಏನನ್ನೂ ಹೇಳಲಿಲ್ಲ ಎಂದಳು ಕಾವ್ಯ. ಈ ಪ್ರಶ್ನೆ ಕೇಳಿದ ತಕ್ಷಣ ಸುನಿತಾಳ ಕಣ್ಣಲ್ಲಿ ನೀರಾಡಿದವು. ಹಾಗೆ ತನ್ನ ಗಂಡನನ್ನು ನೆನಪು ಮಾಡಿಕೊಂಡು ಮೌನವಾದಳು. ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದ ಸುನಿತಾ, ಮಗಳೇ, ನಿನಗೆ 2.5 ವರ್ಷವಿದ್ದಾಗ ಒಂದು ಆಕಸ್ಮಿಕ ದುರಂತದ ಕಾರಣ ನಮ್ಮನ್ನು ಮತ್ತು ಈ ಲೋಕವನ್ನು ಬಿಟ್ಟು ಹೋದರು ನಿನ್ನಪ್ಪ ಎಂದು ದುಃಖಿಸುತ್ತಾ ಹೇಳಿದಳು. ಆಗ ಕಾವ್ಯ, ಅಮ್ಮ, ಬಿಟ್ಟು ಹೋಗುವುದೆಂದರೇನು? ಈಗ ಅಪ್ಪ ಬೇರೆ ಲೋಕದಲ್ಲಿ ವಾಸಿಸುತ್ತಿದ್ದಾರಾ ಎಂದು ಕೇಳಿದಳು. ಆಗ ಸುನಿತಾ ಮಾತನಾಡುತ್ತಾ, ಮಗಳೇ, ನೀನಿನ್ನೂ ಚಿಕ್ಕವಳು, ಅದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ಅಪ್ಪ ಈಗ ದೇವರ ಬಳಿ ಹೋಗಿದ್ದಾರೆ ಎಂದು ಹೇಳಿದಳು. ಆಗ ಕಾವ್ಯ, ಅಮ್ಮ, ಇದು ಒಳ್ಳೆಯ ವಿಷಯವಲ್ಲವೇ ಎಂದು ಹೇಳಿದಳು. ಮಗಳ ಬಾಯಲ್ಲಿ ಈ ಮಾತು ಕೇಳಿ ಸುನಿತಾ ಆಶ್ಚರ್ಯಗೊಂಡು, ಕಾವ್ಯ, ಏನಾಗಿದೆ ನಿನಗೆ? ಅಪ್ಪನ ಬಗ್ಗೆ ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ನಿನಗೆ ಅರಿವಿದೆಯಾ? ಅವರು ಸತ್ತು ಹೋದರೆ ನಿನಗೆ ಒಳ್ಳೆಯ ವಿಷಯವೇ ಎಂದು ಕೇಳಿದಳು. ಆಗ ಕಾವ್ಯ, ಅಮ್ಮ, ಸಾಯುವುದು ತಪ್ಪಲ್ಲ. ನಾವು ಕೂಡ ಯಾವತ್ತಾದರೂ ಒಂದು ದಿನ ಸಾಯಬೇಕಲ್ಲವೇ? ಈ ಭೂಮಿ ಮೇಲೆ ಜನ್ಮ ತಾಳಿದ ಪ್ರತಿ ಜೀವಿಯೂ ಕೂಡ ಯಾವುದೋ ಒಂದು ದಿನ ಸಾಯಲೇಬೇಕು. ಆದ್ದರಿಂದ ಇದು ಹೇಗೆ ತಪ್ಪಾಗುತ್ತದೆ? ದೇವರ ಬಳಿ ಹೋದ ಬಳಿಕ ವ್ಯಕ್ತಿಗೆ ಯಾವುದೇ ಬಾಧೆ ಇರುವುದಿಲ್ಲ. ಅಲ್ಲಿ ತುಂಬ ಸುಂದರವಾದ ಸ್ಥಳವಿದೆ. ಸುತ್ತಲೂ ಹೂಗಿಡಗಳಿವೆ. ಹತ್ತಿರದಲ್ಲಿ ಕಾಣುವ ದೊಡ್ಡ ದೊಡ್ಡ ಮೇಘಗಳಿವೆ. ಅಲ್ಲಿ ಒಂದು ದೊಡ್ಡ ದ್ವಾರ ಬಾಗಿಲಿದೆ ಎಂದು ಹೇಳಿದಳು. ಮಗಳು ಈ ರೀತಿ ಹೇಳುತ್ತಿದ್ದರೆ ಸುನಿತಾ ಶಾಕ್ ಆಗಿದ್ದಾಳೆ. ಕಾವ್ಯ, ಸಾಕು ನಿನ್ನ ಹುಚ್ಚು ಮಾತುಗಳು. ಮೊದಲು ನೀನು ಮಲಗು ಎಂದು ಗದರಿಸಿದಳು. ಆ ಬಳಿಕ ಸುನಿತಾ ಕೂಡ ನಿದ್ದೆಗೆ ಜಾರಿದಳು. ಇನ್ನು ಬೆಳಕಾದ ಬಳಿಕ ಸುನಿತಾ ಕೆಲಸ ಅರಸುತ್ತಾ ತನ್ನ ಗ್ರಾಮದ ಒಬ್ಬ ಸೇಟುವಿನ ಬಳಿ ಹೋಗುತ್ತಾಳೆ. ಅವರ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡು ಸಹಾಯ ಕೇಳುತ್ತಾಳೆ. ಈಗಾಗಲೇ ಅವರ ಕಷ್ಟ ತಿಳಿದಿದ್ದ ಸೇಟು ಅವರ ಕಷ್ಟಕ್ಕೆ ಮರುಗಿ ತನ್ನ ಅಂಗಡಿಯಲ್ಲಿ ಕೆಲಸ ಮಾಡುವಂತೆ ಹೇಳಿ ಪ್ರತಿ ತಿಂಗಳು ನಿನಗೆ ಸಂಬಳ ಕೊಡುವುದಾಗಿ ಹೇಳುತ್ತಾರೆ. ಆಗ ಸುನಿತಾ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿ, ಈ ದಿನ ನನ್ನ ಮಗಳು ತುಂಬ ಹಸಿವಿನಿಂದ ಇದ್ದಾಳೆ. ಅವಳಿಗಾಗಿ ಸ್ವಲ್ಪ ಅಕ್ಕಿ ಬೇಳೆಯನ್ನು ಸಾಲವಾಗಿ ಕೊಡಿ. ಅವಳಿಗೆ ಅಡುಗೆ ಮಾಡಿ ಆ ನಂತರ ಬಂದು ಕೆಲಸ ಮಾಡುತ್ತೇನೆಂದು ಹೇಳಿ ಅವರು ಕೊಟ್ಟ ದವಸ ಧಾನ್ಯ ತೆಗೆದುಕೊಂಡು ಹೋಗಿ ಮಗಳಿಗೆ ಅಡುಗೆ ಮಾಡಿ ಬಡಿಸುತ್ತಾಳೆ. ಊಟ ಮಾಡುತ್ತಾ ಕಾವ್ಯಾಳ ನಗು ಮಗವನ್ನು ನೋಡಿದಳು ಸುನಿತಾ. ಆ ಹಿಂದಿನ ರಾತ್ರಿ ಮಗಳು ಹೇಳಿದ ವಿಷಯ ನೆನಪಾಯಿತು. ಸುನಿತಾಳ ಮನದಲ್ಲಿ ತನ್ನ ಮಗಳು ಸಾಮಾನ್ಯಳಲ್ಲ, ಆಕೆಯಲ್ಲಿ ಏನೋ ತಿಳಿಯದ ರಹಸ್ಯವಿದೆ ಎಂದುಕೊಂಡಳು. ಸ್ನೇಹಿತರೆ, ಇದೇ ರೀತಿಯಾಗಿ ದಿನಗಳು ಉರುಳುತ್ತಿವೆ. ಸುನಿತಾ ಕೆಲಸ ಮಾಡುತ್ತಿದ್ದಾಳೆ. ತಾಯಿ ಮಗಳಿಬ್ಬರು ಸಂತೋಷವಾಗಿ ಕಳೆಯುತ್ತಿದ್ದಾರೆ. ಒಂದು ದಿನ ಸುನಿತಾ ಮತ್ತು ಮಗಳಿಬ್ಬರು ಊರಿನ ಸಮೀಪದ ದೇವಾಲಯದ ಬಳಿ ಒಂದು ಕಲ್ಲಿನ ಮೇಲೆ ಕುಳಿತಿದ್ದರು. ಅಲ್ಲಿ ಊರಿನ ಇನ್ನು ಕೆಲವರು ಕುಳಿತಿದ್ದರು. ಈ ತಾಯಿ ಮಗಳನ್ನು ನೋಡಿ, ಛೇ ಪಾಪ, ಹೀಗಾಗಬಾರದಿತ್ತು ಎಂದು ಕನಿಕರದಿಂದ ಮಾತನಾಡುತ್ತಿದ್ದರು. ಅದನ್ನು ಕೇಳಿಸಿಕೊಂಡ ಕಾವ್ಯ, ಇದೇನು ಹೀಗೆ ಮಾತನಾಡುತ್ತಿದ್ದೀರಾ? ಏಕೆ ಕನಿಕರ ತೋರಿಸುತ್ತಿದ್ದೀರಾ? ಏಕೆ ಆ ರೀತಿ ನಡೆಯಬಾರದು? ಏನು ನಡೆದರೂ ಕೂಡ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ, ಎಲ್ಲವೂ ದೈವ ನಿರ್ಣಯ ಎಂದು ಹೇಳಿದಳು. ಆಗ ಅಲ್ಲಿ ಕುಳಿತಿದ್ದವರಲ್ಲಿ ಒಬ್ಬ ವ್ಯಕ್ತಿ ನಗುತ್ತಾ, ಸುನಿತಾಳನ್ನ ಕುರಿತು ಯಾರೋ ಈ ಹುಡುಗಿ ಇಂತಹ ಮಾತುಗಳನ್ನು ಮಾತನಾಡುತ್ತಿದ್ದಾಳೆ ಎಂದು ಕೇಳಿದರು. ಆಗ ಕಾವ್ಯ, ಇಲ್ಲ, ನಾನು ತಪ್ಪು ಮಾತನಾಡಲಿಲ್ಲ. ನೀವೇ ಹೇಳಿ, ಮನುಷ್ಯ ಸಾಯುವುದು ತಪ್ಪು ಏಕೆ ಆಗುತ್ತದೆ? ಮರಣವೆನ್ನುವುದು ಮನುಷ್ಯನಿಗೆ ಮೋಕ್ಷ ದ್ವಾರವಿದ್ದ ಹಾಗೆ. ಪ್ರತಿ ಮನುಷ್ಯನು ಕೂಡ ಇದೇ ದ್ವಾರದ ಮೂಲಕ ಹೋಗಬೇಕೆಂದು ನಿಮಗೆ ಗೊತ್ತಿಲ್ಲವೇ? ಹೀಗಿದ್ದಾಗ ನೀವೇಕೆ ದುಃಖ ಪಡುತ್ತೀರಾ ಎಂದು ಕೇಳಿದಳು. ಕಾವ್ಯಾಳ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಗೊಂಡಿದ್ದರು. ಕಾವ್ಯ ಮಾತು ಮುಂದುವರಿಸುತ್ತಾ, ಮರಣ ಹೊಂದಿದವರು ಎಲ್ಲಿಗೆ ಹೋಗುತ್ತಾರೆಂದು ನಿಮಗೆ ಗೊತ್ತಾ? ನನಗೆ ಗೊತ್ತು. ನನಗೆ ಮಾತ್ರ ಗೊತ್ತು. ಅಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ.
ಹೂ ಮಳೆಯಾಗುತ್ತದೆ, ಸುತ್ತಲೂ ಕೈಗೆಟುಕುವ ಮೋಡಗಳು. ಹಾಗಿದ್ದಾಗ ಮರಣದ ನಂತರ ದುಃಖ ಎಲ್ಲಿ ಲಭಿಸುತ್ತದೆ ಎಂದು ಕೇಳಿದಳು. ಈಗ ಸುನೀತಾ ಕೂಡ ತನ್ನ ಮಗಳ ಮಾತುಗಳನ್ನು ಕೇಳಿ ಆಶ್ಚರ್ಯಗೊಂಡಿದ್ದಾಳೆ. ಆಕೆ ಮನದಲ್ಲಿ ಯಾವುದೇ ಆಗಲಿ ನನ್ನ ಮಗಳು ಸರ್ವೇ ಸಾಧಾರಣ ಮನುಷ್ಯಳಲ್ಲ ಎಂದುಕೊಂಡಳು. ಇಷ್ಟರಲ್ಲಿ ರಾತ್ರಿಯಾಯಿತು. ಅವರವರ ಮನೆಗಳಿಗೆ ತೆರಳಿದರು. ತಾಯಿ ಮಗಳಿಬ್ಬರು ಅಡುಗೆ ರೆಡಿ ಮಾಡಿ ಊಟಕ್ಕೆ ಕುಳಿತಿದ್ದಾರೆ. ಸುನೀತಾ ಆ ದಿನ ಮಗಳ ಮನದಲ್ಲಿ ಏನಿದೆ ಎಂದು, ಏಕೆ ಈ ರೀತಿ ಮಾತನಾಡುತ್ತಾಳೆ ಎಂದು ತಿಳಿಯಬೇಕು ಎಂದುಕೊಳ್ಳುತ್ತಾಳೆ. ಊಟ ಮುಗಿಸಿ ಮಲಗಿದ ನಂತರ ಸುನೀತಾ ಇದ್ದಕ್ಕಿದ್ದ ಹಾಗೆ ಅಳಲು ಶುರು ಮಾಡಿದಳು. ಆಗ ಕಾವ್ಯ ತಾಯಿಯ ಅಳುವಿಗೆ ಕಾರಣವೇನೆಂದು ಕೇಳಿದಳು. ಆಗ ಸುನೀತಾ ಮಗಳನ್ನ ಕುರಿತು, ಮಗಳೇ, ನನಗೆ ನಿನ್ನಪ್ಪ ನೆನಪಾಗುತ್ತಿದ್ದಾರೆ. ಅವರು ಸತ್ತು ಹೋಗಿ 6 ವರ್ಷಗಳಾದವು. ಅವರನ್ನು ನಾನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಅವರು ಈಗ ಯಾವ ಸ್ಥಿತಿಯಲ್ಲಿದ್ದಾರೋ, ಹೇಗೆ ಇದ್ದಾರೋ ನನಗೆ ಗೊತ್ತಿಲ್ಲ ಎಂದು ದುಃಖಿಸುತ್ತಾ ಹೇಳಿದಳು. ಆಗ ಕಾವ್ಯ ತನ್ನ ತಾಯಿಯನ್ನು ಕುರಿತು, ಅಮ್ಮ, ನೀನು ಚಿಂತಿಸಬೇಡ, ದುಃಖಿಸಬೇಡ. ಅಪ್ಪ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ. ಬಿಳಿ ವಸ್ತ್ರಗಳನ್ನು ಧರಿಸಿದ್ದಾರೆ. ಒಳ್ಳೆಯ ಮೃಷ್ಟಾನ್ನ ಭೋಜನ ಸವಿಯುತ್ತಾರೆ. ಅವರು ಸ್ವರ್ಗದಲ್ಲಿದ್ದಾರೆ ಎಂದು ಹೇಳುತ್ತಾಳೆ. ಆಗ ಸುನೀತಾ ಮಗಳನ್ನು ಗದರಿಸುತ್ತಾ, ಸಾಕು, ಬಾಯಿ ಮುಚ್ಚು, ಸುಳ್ಳು ಹೇಳಬೇಡ, ನಿನಗೆ ಹುಚ್ಚು ಹಿಡಿದಿದೆ, ಏನೇನೋ ಮಾತನಾಡುತ್ತಿದೆಯಾ ಎಂದು ಗದರುತ್ತಾಳೆ. ಆಗ ಕಾವ್ಯ, ಅಮ್ಮ, ನೀನು ನನ್ನನ್ನು ನಂಬದಿದ್ದರೆ, ನನ್ನ ಮಾತು ಕೇಳದಿದ್ದರೆ ನನ್ನನ್ನು ಹಿಂಬಾಲಿಸು. ಈ ದಿನ ನಾನು ನಿನಗೆ ಸತ್ಯ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಸ್ನೇಹಿತರೆ, ಆ ಬಳಿಕ ಕಾವ್ಯ ತನ್ನ ತಾಯಿಯನ್ನು ಕರೆದುಕೊಂಡು ಕಾಲ್ನಡಿಗೆಯಲ್ಲಿ ಊರಿನ ಹೊರಗೆ ಹೊರಟರು. ಆ ರೀತಿ ಕಾವ್ಯ ಬೆಳದಿಂಗಳ ಬೆಳಕಲ್ಲಿ ಸ್ಮಶಾನದಲ್ಲಿ ಉರಿಯುತ್ತಿರುವ ಚಿತೆಯ ಕಡೆ ಹೊರಟಳು. ಮತ್ತೊಂದೆಡೆ ಸುನೀತಾ ತುಂಬ ಭಯ ಬಿದ್ದಿದ್ದಾಳೆ. ಆಗ ಕಾವ್ಯ ತನ್ನ ತಾಯಿಯನ್ನು ಕುರಿತು, ಅಮ್ಮ, ಆ ಕಡೆ ನೋಡು, ಇಲ್ಲಿ ನಿನಗೆ ಒಂದು ದೊಡ್ಡ ದ್ವಾರ ಬಾಗಿಲು ಕಾಣಿಸುತ್ತಿದೆಯಾ ಎಂದು ಕೇಳಿದಳು. ಸುನೀತಾ ಸುತ್ತಲೂ ನೋಡಿದಳು, ಆದರೆ ಆಕೆಗೆ ಯಾವುದೇ ದ್ವಾರ ಕಾಣಿಸಲಿಲ್ಲ. ನನಗೆ ಯಾವುದು ಕಾಣಿಸುತ್ತಿಲ್ಲ ಎಂದು ಮಗಳಿಗೆ ಹೇಳಿದಳು. ಆಗ ಕಾವ್ಯ, ಅಮ್ಮ, ನಿಜ ಹೇಳಬೇಕೆಂದರೆ ಇಲ್ಲಿ ಯಾವುದೇ ದ್ವಾರ ಬಾಗಿಲಿಲ್ಲ. ಈ ಸ್ಮಶಾನವೆನ್ನುವುದು ಮನುಷ್ಯನ ಮೋಕ್ಷಕ್ಕೆ ಅತಿ ದೊಡ್ಡ ದ್ವಾರ. ಯಾವುದೋ ಒಂದು ದಿನ ಪ್ರತಿಯೊಬ್ಬರೂ ಕೂಡ ಈ ದ್ವಾರದ ಮೂಲಕವೇ ಹೋಗಬೇಕು. ಅಮ್ಮ, ಮಾನವರ ಮರಣದ ನಂತರ ಆತನ ಆತ್ಮ ಎಂದಿಗೂ ಮರಣ ಹೊಂದುವುದಿಲ್ಲ. ಆತ್ಮಕ್ಕೆ ಮರಣವಿಲ್ಲ. ಆತನ ಆತ್ಮ ದೇವರ ಬಳಿ ಹೋಗುತ್ತದೆ. ಆ ಆತ್ಮ ಪುಣ್ಯಾತ್ಮವಾದರೆ ಆ ಆತ್ಮವು ಒಂದು ದೊಡ್ಡ ಬಂಗಾರ ದ್ವಾರದ ಮೂಲಕ ಒಳಗೆ ಸ್ವಾಗತಿಸಲಾಗುತ್ತದೆ. ಆ ಬಳಿಕ ಆತನ ಮೇಲೆ ಪುಷ್ಪಗಳ ಸುರಿಮಳೆ ಆಗುತ್ತದೆ. ಆ ಬಳಿಕ ಅಪ್ಸರೆಯರು ಆತನ ಪಾದ ತೊಳೆದು ಬಿಳಿ ವಸ್ತ್ರಗಳ ಧರಿಸಿ ಅವರನ್ನು ಎಂತಹ ಸ್ಥಳಕ್ಕೆ ಕರೆದೊಯ್ಯುತ್ತಾರೆಂದರೆ, ಅಲ್ಲಿ ಪರಿಮಳ ಸೂಸುವ ದೊಡ್ಡ ದೊಡ್ಡ ಗಿಡ ಮರಗಳಿರುತ್ತವೆ. ನೀಲಿ ನದಿ ಹರಿಯುತ್ತಿರುತ್ತದೆ. ದೊಡ್ಡ ದೊಡ್ಡ ಮೇಘಗಳು ಕೈಗೆ ತಾಗುತ್ತಿದ್ದು ತಣ್ಣನೆಯ ಮತ್ತು ಪ್ರಶಾಂತವಾದ ವಾತಾವರಣವಿರುತ್ತದೆ. ಅದನ್ನು ಸ್ವರ್ಗ ಎನ್ನುತ್ತಾರೆ. ಆದರೆ ಅಮ್ಮ, ಒಂದು ವೇಳೆ ಆ ವ್ಯಕ್ತಿ ಪಾಪಗಳನ್ನು ಮಾಡಿದ್ದು ಆತನ ಆತ್ಮ ಪಾಪಾತ್ಮವಾದರೆ ಆ ಆತ್ಮವು ಈ ದ್ವಾರದಿಂದ ನೇರವಾಗಿ ನರಕಕ್ಕೆ ಕರೆದೊಯ್ಯುತ್ತಾರೆ. ಆತನ ಸ್ವಾಗತ ವೈತರಣಿ ನದಿಯಲ್ಲಿ. ಆ ಬಳಿಕ ಆತನ ಬೆನ್ನಿನ ಮೇಲೆ ಚಾಟಿ ಏಟುಗಳು ಹಾಗೆಯೇ ಮೊಳೆಗಳಿಂದ ಹೊಡೆಯುತ್ತಾರೆ. ಈ ರೀತಿ ಆತನ ಆತ್ಮವನ್ನು ನಾಶ ಮಾಡುತ್ತಾರೆ ಎಂದು ಹೇಳುತ್ತಿದ್ದಾಳೆ. ಅದನ್ನು ಕೇಳುತ್ತಿದ್ದ ತಾಯಿ ಸುನೀತಾ ಮೊಣಕಾಲ ಮೇಲೆ ಕುಳಿತು 2 ಕೈ ಜೋಡಿಸಿ ಮಗಳನ್ನು ಕುರಿತು, ನಿಜ ಹೇಳು ಮಗಳೇ, ಯಾರು ನೀನು? ನೀನು ನನ್ನ ಮಗಳಲ್ಲ, ಕೈ ಜೋಡಿಸಿ ಕೇಳುತ್ತಿದ್ದೇನೆ, ಸತ್ಯ ಹೇಳು ಎಂದು ಕೇಳಿದಳು. ಆಗ ಕಾವ್ಯ, ಅಮ್ಮ, ನಾನು ನಿನ್ನ ಮಗಳೇ, ಮತ್ತೆ ಯಾರೂ ಅಲ್ಲ. ಆದರೆ ಈ ಸಂದೇಶ ಕೊಡಲು ನನ್ನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ನನ್ನ ಕೆಲಸ ಸರಿಸುಮಾರು ಮುಗಿದಿದೆ. ಈಗ ಮತ್ತೊಂದು ಕೆಲಸವಿದೆ. ನಾನು ಆ ಕೆಲಸವನ್ನು ಪೂರ್ಣಗೊಳಿಸಬೇಕು. ಆ ಬಳಿಕ ಈ ಲೋಕದಲ್ಲಿ ನಾನು ಬಂದ ಕಾರ್ಯ ಪೂರ್ತಿಯಾಗುತ್ತದೆ ಎಂದು ಹೇಳಿದಳು. ಸ್ನೇಹಿತರೆ, ಆಗ ತಾಯಿ ಸುನೀತಾ, ಆ ಕೆಲಸವೇನೆಂದು ನನಗೆ ಹೇಳು ಎಂದಾಗ, ಈಗ ಪ್ರಸ್ತುತ ನನಗೆ ನಿದ್ದೆ ಬರುತ್ತಿದೆ, ಮನೆಗೆ ಹೋಗೋಣ, ನಾಳೆ ನಿಧಾನವಾಗಿ ಹೇಳುತ್ತೇನೆ ಎಂದು ಹೇಳುತ್ತಾಳೆ ಕಾವ್ಯ. ಆ ಬಳಿಕ ತಾಯಿ ಮಗಳಿಬ್ಬರು ಮನೆಗೆ ಬಂದು ಮಲಗುತ್ತಾರೆ. ಮಾರನೇ ದಿನ ಬೆಳಕಾಗುತ್ತಿದ್ದ ಹಾಗೆ ಕಾವ್ಯ ತನ್ನ ತಾಯಿ ಸುನೀತಾಳೊಂದಿಗೆ ಮಾತನಾಡುತ್ತಾ, ಅಮ್ಮ, ಈ ದಿನ ನನಗೆ 2ನೇ ಕಾರ್ಯ ಪೂರ್ತಿ ಮಾಡಲಿದ್ದೇನೆ. ಅಮ್ಮ, 5,000 ವರ್ಷಗಳಿಂದ ಈ ಗ್ರಾಮದ ನದಿಯ ಬಳಿ ಮಣ್ಣಿನಲ್ಲಿ ಒಂದು ಬಂಗಾರು ತಲವಾರ್, ಅಂದರೆ ಚಿನ್ನದ ಕತ್ತಿ ಮುಚ್ಚಿಡಲಾಗಿದೆ. ಈ ದಿನ ನಾನು ಆ ಕತ್ತಿಯನ್ನು ಹೊರತೆಗೆದು ಈ ಗ್ರಾಮದ ದೇವಾಲಯದಲ್ಲಿ ಇರಿಸುತ್ತೇನೆ. ಹಾಗೆಯೇ ಇದೇ ನನ್ನ ಕೊನೆಯ ಕಾರ್ಯ. ಅದನ್ನು ಪೂರ್ತಿ ಮಾಡಿದ ಬಳಿಕ ಈ ಗ್ರಾಮದಲ್ಲಿ ಸಂಪತ್ತಿಗೆ ಮತ್ತು ಧನಧಾನ್ಯಗಳಿಗೆ ಯಾವುದೇ ರೀತಿ ಕೊರತೆ ಇರುವುದಿಲ್ಲ. ಈ ಗ್ರಾಮದಲ್ಲಿ ಸದಾಕಾಲ ಸಂತೋಷ ತುಂಬಿ ತುಳುಕಾಡುತ್ತದೆ ಎಂದು ಹೇಳಿದಳು. ಸ್ನೇಹಿತರೆ, ಆನಂತರ ಕಾವ್ಯ ತನ್ನ ಮನೆಯಿಂದ ಚಪ್ಪಲಿ ಇಲ್ಲದ ಹಾಗೆ ಕಾಲ್ನಡಿಗೆಯಲ್ಲಿ ಹೊರಟಳು. ತಾಯಿ ಸುನೀತಾ ಮಗಳನ್ನು ಹಿಂಬಾಲಿಸುತ್ತಿದ್ದಾಳೆ. ಆ ಇಬ್ಬರನ್ನು ನೋಡಿ ಉಳಿದ ಗ್ರಾಮಸ್ಥರು ಹಿಂಬಾಲಿಸುತ್ತಿದ್ದರು.
ಬಾಯಿಂದ ಬಾಯಿಗೆ ವಿಷಯ ಹರಡಿ ಇಡೀ ಗ್ರಾಮಸ್ಥರೆಲ್ಲರೂ ಗುಂಪುಗೂಡಿದರು. ನದಿಯ ಬಳಿ ಕಾವ್ಯ ತನ್ನ 2 ಕೈಗಳಿಂದ ಮಣ್ಣನ್ನು ಅಗೆಯಲು ಶುರು ಮಾಡಿದಳು. ಕೇವಲ 5 ನಿಮಿಷಗಳಿಗೆ ತುಂಬ ಆಳವಾದ ಗುಂಡಿ ಅಗೆದಿದ್ದಳು. ಸುಮಾರು 1 ಗಂಟೆಯ ಬಳಿಕ ಕಾವ್ಯ ಅಗೆದ ಆ ಪ್ರದೇಶದಲ್ಲಿ ಒಂದು ಬಂಗಾರು ಕತ್ತಿ ಕಾಣಿಸಿತು. ಹಾಗೆ ಆ ಕತ್ತಿಯನ್ನು ಹೊರತೆಗೆದು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಇಡೀ ಗ್ರಾಮಸ್ಥರೆಲ್ಲರೂ ಕಾವ್ಯಳನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದರು. ಆ ಬಳಿಕ ಕಾವ್ಯ ಆ ಕತ್ತಿಯನ್ನು ಗ್ರಾಮದ ದುರ್ಗಾ ಮಾತಾ ಆಲಯದಲ್ಲಿ ಇರಿಸಿದಳು. ನಂತರ ಗ್ರಾಮಸ್ಥರ ಮುಂದೆ ಕಾವ್ಯ ತನ್ನ ತಾಯಿ ಸುನೀತಾ ಜೊತೆ ಮಾತನಾಡುತ್ತಾ, ಅಮ್ಮ, ಈ ದಿನಕ್ಕೆ ನನ್ನ ಕಾರ್ಯ ಪೂರ್ತಿಯಾಯಿತು. ಯಾವ ಉದ್ದೇಶದಿಂದ ಈ ಭೂಮಿ ಮೇಲೆ ನನ್ನ ಜನ್ಮವಾಗಿತ್ತೋ ಆ ಉದ್ದೇಶ ಈ ದಿನ ವಿಜಯಶಾಲಿಯಾಗಿದೆ ಎಂದು ಹೇಳಿದಳು. ಮರುಕ್ಷಣ ಕಾವ್ಯ ಮೂರ್ಛೆ ಹೋದಳು. ಎಲ್ಲರೂ ಸುತ್ತುವರೆದರು. ಕೆಲವರು ಪರೀಕ್ಷಿಸಿದರು, ಕೆಲವರು ನೀರು ಚಿಮುಕಿಸಿದರು. ಆದರೆ ಕಾವ್ಯಾಳಿಗೆ ಪ್ರಜ್ಞೆ ಬರಲಿಲ್ಲ. ಸುನೀತಾ ಕಾವ್ಯಾಳನ್ನು ತನ್ನ ಎದೆಗೆ ಅಪ್ಪಿಕೊಂಡಾಗ ಕಾವ್ಯಾಳ ಹೃದಯ ಬಡಿತ ನಿಂತು ಹೋಗಿದೆ ಎಂದು ಸುನೀತಾಳ ಗಮನಕ್ಕೆ ಬಂದಿತು. ಕಾವ್ಯ ಈ ಲೋಕ ತ್ಯಜಿಸಿದ್ದಾಳೆ ಎಂದು ಸುನೀತಾ ಅರ್ಥೈಸಿಕೊಂಡಳು. ಸ್ನೇಹಿತರೆ, ಇಲ್ಲಿಗೆ ಈ ಕಥೆಯ ಮುಕ್ತಾಯವಾಗುತ್ತದೆ. ಆದರೆ ಈಗ ಕೆಲವರು ಈ ಕಥೆಯನ್ನು ಕಾಲ್ಪನಿಕ ಕಥೆ ಎಂದು ಕಮೆಂಟ್ ಮಾಡುತ್ತಾರೆ. ಆದರೆ ಈ ಕಥೆ ಸುಮಾರು 175 ವರ್ಷಗಳ ಹಳೆಯದು. ಈ ಸತ್ಯ ಘಟನೆ ರಾಜಸ್ಥಾನದಲ್ಲಿನ ಸವಾಯಿ ಮಾಧವಪುರ ಜಿಲ್ಲೆಯಲ್ಲಿ ನಡೆದಿದೆ. ಆ ಗ್ರಾಮದ ದೇವಾಲಯದಲ್ಲಿ ಈ ಘಟನೆಯ ಸಂಪೂರ್ಣ ಆಧಾರಗಳು ಲಭ್ಯವಿದೆ. ಹಾಗೆಯೇ ಆ ಗ್ರಾಮದ ಹಿರಿಯರು ಕೂಡ ಈ ಘಟನೆಯ ಬಗ್ಗೆ ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.